ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಆ್ಯಂಡ್ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವಾಗ ರೆಡಿ ಆಗಿಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ಹೋಗ್ತಾ ದಾರಿಲಿ ಹಂಗೆ ಹೇಳ್ತಾ ಇರ್ತೀನಿ. ಸೊ ಹಾಯ್ ಅಮ್ಮ. ಅಮ್ಮ ನಾವಾಗಲೇ ಹೇಳಲಿಲ್ಲ ಎಲ್ಲೋಗ್ತಾ ಇದ್ದೀವಿ ನಾವು ಏನು ಅಂತ. ಬಟ್ ಧ್ಯಾನ ಜಾತ್ರೆ ಅಂತ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಇಲ್ಲೇ ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿ ನಾವು ಹೋಗ್ತಾ ಇದ್ದೀವಿ. ಇವಾಗ ಏನೇನು ಪ್ರೋಗ್ರಾಮ್ಸ್ ಇದೆ ಏನೋ ಗೊತ್ತಿಲ್ಲ. ವಿ ಆರ್ ಜಸ್ಟ್ ಗೋಯಿಂಗ್. ಹೇಗಿರುತ್ತೆ ನೋಡೋಣ. ಹಾಯ್ ಹಾಯ್ ಅಂಕಲ್. ಹಾಯ್ ಹೇಳ ನೆಟ್ಟಿಗೆ. ಸೊ ಗೈಸ್ ಫೈನಲಿ ರೀಚ್ ಆಗಿದ್ದೀವಿ. ಇವಾಗ ಬನ್ನಿ ಒಳಗೋಗೋಣ. ವ್ಯವಸ್ಥಾಪಕ ನಿರ್ದೇಶಕರು ಯಾರು? ಸತ್ಯನಾರಾಯಣ್ ಸರ್. ನೆಕ್ಸ್ಟ್ ಟಿಎಂಸಿ ವಾಹಿನಿಯ ನಿರ್ದೇಶಕರು ಯಾರು? ತಲೆಗಳಷ್ಟು ಸಮುದ್ರ ತಲೆಗಳಷ್ಟು ಏರಿಳಿತ. ಕೇಳುತ್ತಾ ಸಂಗೀತ ಮನ ಭಾವಗಳ ಭಾರ ಇಳಿತ. ಮನದ ಭಾವಗಳ ಭಾರ ಇಳಿತ. ಮನ ದೇಹ ಆಯಿತು ಸಂಗೀತದೊಡನೆ ಮಿಳಿತ. ಮನ ದೇಹ ಆಯಿತು ಸಂಗೀತದೊಡನೆ ಮಿಳಿತ. ಹಗುರವಾಗುತ್ತ ದೇಹ ಮನ ಒಳನೋಟಕ್ಕೆ ಜಾರಿತ. ಎಲ್ಲೆಲ್ಲೂ ಬೆಳಕ ಕಾಣುತ್ತ. ಯತ್ರುಪಾತಮಹಂ ವಂದೇ ಪರಮಾನಂದಮಾಧವಂ ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸದಾನಂದಸಮಾರಂಭಾಂ ಸುಭಾಷ್ಪತ್ರಿಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಹರೇ ರಾಮೇತಿ ಕೃಷ್ಣೇತಿ ನಾಮ ಸಂಕೀರ್ತನಂ ಸದಾ ಲೋಕಕ್ಷೇಮಾಯ ಕುರ್ವಂತಂ ಪ್ರೇಮಿಕಂ ಸದ್ಗುರುಂ ಭಜೆ. ಸುಮಾರು ವರ್ಷಗಳ ಇತ್ತೀಚೆಗೆ ನಿನ್ನೆ ಮೊನ್ನೆ ಕೂಡ ತಿಂಡಿ ಮಾಡೋಕ್ಕೆ ಹೋಟೆಲ್ಗೆ ಹೋಗಿದೆ. ಏನು ಬೇಕು ಸರ್ ಅಂತ ಕೇಳಿದ. ನಾನು ಹೇಳಿದೆ ಮಸಾಲೆ ದೋಸೆ ಅಂತ. ಗ್ಯಾಸ್ ಇಲ್ಲ ಸರ್, ಮಸಾಲೆ ದೋಸೆ ಮಾಡ್ಕೊಡೋಕ್ಕಾಗೋದಿಲ್ಲ, ಬರೀ ಉಪ್ಪಿಟ್ಟು ಕೊಟ್ಟರು ಅಷ್ಟೇ. ಆ ಥರ ಇಲ್ಲಿ ಹರಿಕತೆ ಮಾಡಲಿಕ್ಕೆ ಇನ್ನೊಬ್ಬರು ಶ್ರೇಷ್ಠವಾದಂಥ ದಾಸರು ಬರಬೇಕಿತ್ತು. ನಿನ್ನೆ ಮಧ್ಯಾಹ್ನವರೆಗೂ ಅವರೇ ಬರೋದಕ್ಕಿತ್ತು. ಅವರಿಗೆ ಬರಲಿಕ್ಕಾಗಲಿಲ್ಲ. ಅಕಸ್ಮಾತಾಗಿ ನಾನು PNC ಚಾನಲ್ಗೆ ಹೋಗಿದ್ದೆ. ಪ್ರದೀಪ್ ಸರ್ ಜೀವಿತ ಮೇಡಮ್ ನನ್ನನ್ನು ಇಟ್ಕೊಂಡ್ಬಿಟ್ರು. ಹಾಗಾಗಿ ನಾನು ದಿಢೀರ್ ದಾಸರಾಗ್ಬಿಟ್ಟಿದ್ದೀನಿ. ದಿಢೀರ್ ದೋಸೆ ಇದ್ದಂಗೆ ದಿಢೀರ್ ದಾಸರು. ಆದರೆ ಅದೇ ನಮ್ಮ ಗುರು ಪರಂಪರೆ ಇದೆ ಅದರಲ್ಲಿ. ಆ ಒಂದು ವಿಶ್ವಾಸದ ಮೇಲೆ ಸುಬ್ಬಯ್ಯ ಅಂತ ತಾವೆಲ್ಲ ಪ್ರೀತಿಯಿಂದ ಕರಿತೀರಾ.
ಆದರೆ ನನಗೊಂದು ದೀಕ್ಷಾ ನಾಮ ಇದೆ, ಅದು ರಾಮಕೃಷ್ಣ ದಾಸರು ಅಂತಾನೆ. ಹಾಗಾಗಿ ನನ್ನಲ್ಲೂ ಒಂದು ದಾಸರಿದ್ದಾನೆ, ಅವ್ರನ್ನ ಇವತ್ತು ಪತ್ರಿ ಸರ್ ಹೊರತರುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅವರಿಗೆ ಶರಣಾಗದೆ ಹೇಗಾಗ್ತಿದೆ ಅಂತ ನೋಡ್ಬಿಡೋಣ. ಹಾಗಾಗಿ ಇದು ನಾವೆಲ್ಲರೂ ಒಂದೇ ಮನೆಯವರು, ನಾವೆಲ್ಲ ಒಂದೇ ಕುಟುಂಬದವರು, ಪತ್ರಿ ಸರ್ ಅವರ ಧ್ಯಾನ ಕುಟುಂಬದವರು. ಹಾಗಾಗಿ ಇದೇನು ಪ್ರದರ್ಶನ ಅಲ್ಲ, ಆದರೆ ನಮ್ಮ ಒಂದು ಭಾವಗಳನ್ನು ನಾವು ಹಂಚ್ಕೊಳ್ಳುವಾಗ. ಇಟ್ಸ್ ನಾಟ್ ಜಸ್ಟ್ ಅ ಪರ್ಫಾರ್ಮೆನ್ಸ್, ಇಟ್ ಇಸ್ ಜಸ್ಟ್ ಅವರ್ ಎಕ್ಸ್ಪೀರಿಯನ್ಸ್ ವಿಚ್ ವಿ ಆರ್ ಶೇರಿಂಗ್ ಹಿಯರ್. ಆ ರೀತಿಯಲ್ಲಿ ನಾವೆಲ್ಲ ಸೇರಿ ಈ ಒಂದು ಹರಿಕತೆ, ಧ್ಯಾನ ಕತೆ, ಭಕ್ತಿ ಕಥೆಯಾಗಿ ಅದನ್ನು ಮಾಡೋಣ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಶ್ರೀಮನ್ನಾರಾಯಣ. ಕೇಳಿಸ್ತಾ ಇಲ್ಲ ಜೋರಾಗಿ, ಸಾಗರ ವಾಯ್ಸ್ ಕೇಳಿಸ್ತಾ ಇಲ್ಲ. ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ಹರಿ ನಾರಾಯಣ ನಾರಾಯಣ ಹರಿ ನಾರಾಯಣ 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 ಹರಿ ನಾರಾಯಣ ಶಿವನಾರಾಯಣ ಭದ್ರಿ ನಾರಾಯಣ ಎಲ್ಲ ಹೊರಟುತ್ತೆ. ಅದರ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾವು ಲಜ್ಜೆಯ ಬಿಟ್ಟು ಗಜ್ಜೆಯ ಕಟ್ಟಿ ತಾಳವನ್ನು ನಾವು ಹಾಕ್ತಾಗ ತಾಳವ ಕಟ್ಟಿದವ ಸುರರೊಡು ಸೇರಿದವ. ತಾಳವನ್ನು ಹಾಕ್ತಾಗ ಏನಾಗುತ್ತೆ, ಆ ಮರದಲ್ಲಿ ಕೂತಿರುವಂತಹ ಕ್ಲೇಶಗಳು, ಕರ್ಮಗಳು, ಚಿತ್ತವೃತ್ತಿಗಳು ಎಲ್ಲವೂ ಕೂಡ ಹಾರಕತ್ತಂತೆ. ಮಾಡೋಣ ಎಲ್ಲ ಜೋರಾಗಿ. ನಾವು ಕಂಡುಕೋಬೇಕಾದ್ರೆ, ಅದನ್ನು ನಾವು ಸಾಕ್ಷಾತ್ಕರಿಸಬೇಕಾದ್ರೆ ಮೊದಲಿಗೆ ನಾವು ಆಗ್ಬೇಕಾಗಿರೋದೇನು? ಯೋಗಿ ಭವಾರ್ಜುನ, 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 ಯೋಗಿ ಭವಾರ್ಜುನ. ಯಾರು? ಮಹಾಭಾರತ ನಾಯಕ. ಪ್ರತಿದಿನವೂ ಪ್ರತಿ ಕ್ಷಣವೂ ಮಹಾತ್ಮ ಗಾಂಧಿ ಹೇಳ್ತಾರೆ, ಮಹಾಭಾರತ ಎಲ್ಲಿ ನಡೆಯುತ್ತೆ? ನಮ್ಮ ಮನಸ್ಸಾದಂತಹ ಕುರುಕ್ಷೇತ್ರದಲ್ಲಿ. ಇಲ್ಲಿ 5 ಪಾಂಡವರಿದ್ರೆ 100 ಕೌರವರು ನಮ್ಮೊಳಗೆ ಇದ್ದಾರೆ. ಆ ಇರುವಂತಹ 5 ಪಾಂಡವರಿಗೆ ದೈವಿ ಸಂಪತ್ ಅಂತ ಕೃಷ್ಣ ಹೇಳ್ತಾನೆ, ಆ ರಾಕ್ಷಸರಿಗೆ ಆಸುರಿ ಸಂಪತ್ ಅಂತ ಹೇಳ್ತಾನೆ. ಕಲಿಯುಗ ಪ್ರಾರಂಭ ಆಗುವಾಗ ರಾಕ್ಷಸರೆಲ್ಲ ಹೋಗಿ ಕೇಳಿದ್ರಂತೆ ಬ್ರಹ್ಮನ ಹತ್ರ, ನಮ್ಮ ಬ್ರಹ್ಮ ಭದ್ರೀಜಿ ಹತ್ರ ಅಲ್ಲ, ಚತುರ್ಮುಖ ಬ್ರಹ್ಮನ ಹತ್ರ ಹೋಗಿ ಕೇಳಿದ್ರಂತೆ. ಏನು ಸರ್, ಕಲಿಯುಗ ಬರ್ತಾ ಇದೆ, ನಾವೆಲ್ಲ ಏನ್ ಮಾಡಬೇಕು, ನಮಗೆ ಎಲ್ಲಿ ಲೈಸೆನ್ಸ್ ಕೊಡ್ತೀರಾ? ಈ ಕಲಿಯುಗ ಇಸ್ ಏಜ್ ಆಫ್ ಫ್ರೀಲ್ಯಾನ್ಸ್. ಎಲ್ಲರೂ ಏನ್ ಮಾಡೋದು? ಫ್ರೀಲ್ಯಾನ್ಸ್ ಮಾಡೋದು ಅಂತಾರೆ. ಈಗ ಕೂಡ 2 ಹುಡುಗರು ಬಂದರು, ಏನ್ ಮಾಡ್ತೀರಾ ಸರ್? ಫ್ರೀಲ್ಯಾನ್ಸ್ ನನ್ನದ ಏನಂತ ಅರ್ಥ ಆಗ್ತಿಲ್ಲ. ಫ್ರೀಲ್ಯಾನ್ಸ್ ಅಂತ ಹೇಳ್ಬಿಟ್ರಂತೆ. therefore you are eligible to be born anywhere and everywhere you like. ಹಾಗಾಗಿ ಆಗಿದೆ ಇರುವಂತಹ ರಾವಣ, ಕುಂಭಕರ್ಣ, ಹಿರಣ್ಯಾಕ್ಷ, ಹಿರಣ್ಯಕಶಿಪು, ಹಂಸ, ಅಗಾಸುರ, ಬಗಾಸುರ, ಇಂದಾಸುರ, ಅಂದಾಸುರ ಎಲ್ಲರೂ ಇಲ್ಲೇ ಕೂತಿದ್ದಾರೆ. ಹೆಣ್ಮಕ್ಕಳೆಲ್ಲ ಅನ್ಕೊಳ್ತಾರೆ, ನೋಡಿ ಅವರೇ ಕೂತಿಲ್ಲ. ತಾಟಕ, ಶೂರ್ಪಣಖ, ಭೂತನ ಅವರು ಕೂಡ ಇದ್ದಾರೆ, ಪ್ರತಿಯೊಬ್ಬರಲ್ಲೂ ಬಂದು ಕೂತಿದ್ದಾರೆ. ಸೊ ಅರ್ಜುನ ಅವನು ಯಾರಲ್ಲ, ನಾವೆಲ್ಲರೂ ಅರ್ಜುನ. ನಮ್ಮೆಲ್ಲರ ಮನಸ್ಸಲ್ಲ ಕುರುಕ್ಷೇತ್ರ. 5 ಒಳ್ಳೆಯದಿದ್ರೆ 100 ಕೆಟ್ಟದು ಟಗ್ ಆಫ್ ವಾರ್ ನಡೀತಾನೆ ಇದೆ ಪ್ರತಿಕ್ಷಣ. ಅರ್ಜುನ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಬ್ರಹ್ಮಾದಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕೃತಂ. ಹೊರಗಿರುವಂತಹ ವಾಯು ಗಾಳಿಯನ್ನು ಕೂಡ ಕಂಟ್ರೋಲ್ ಮಾಡಬಹುದು, ಏನೋ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟವಾಗಿದೆ. ಅದಕ್ಕಾದ ಉಪಾಯವಾಗಿ ನಮ್ಮ ಶಾಸ್ತ್ರದಲ್ಲಿ ಕೃಷ್ಣ 6ನೇ ಅಧ್ಯಾಯವಾಗೇ ಧ್ಯಾನವನ್ನು ಕೊಟ್ಟಿದ್ದಾನೆ. ಆದರೆ ಕಾಲಕ್ರಮ ಎಲ್ಲರೂ ಮಾಡೋದಾದ್ರೆ ಇವತ್ತು ಸುಲಭವಾಗಿಲ್ಲ, ಧ್ಯಾನದ ವಿಧಾನ ಸುಲಭವಾಗಿಲ್ಲ. ಹಾಗಾಗಿ ಇವತ್ತು ಏಕಾದಶಿ,
ಕೃಷ್ಣನಿಗೆ ತುಂಬ ವಿಶೇಷವಾದಂತಹ ದಿವಸ. ಪತ್ರಿ ಸರ್ ತಮ್ಮ ದೇಹವನ್ನು ಬಿಟ್ಟು ಮನೆಯ ಯಜಮಾನ ರಂಗಣ್ಣನ ಪತ್ನಿ ಸರ್ಸು, ಮಗ ಅಕ್ಷರ್ ಕಾಲೇಜು ವಿದ್ಯಾರ್ಥಿ, ಮಗಳು ದಿವ್ಯಾ ಶಾಲಾ ವಿದ್ಯಾರ್ಥಿನಿ, ಹಿರಿಯ ತಲೆ ಅಜ್ಜ. ಅಕ್ಷರ್ನ ಆಪ್ತ ಸ್ನೇಹಿತ ರವಿ, ಡಾಕ್ಟರ್ ಸ್ನೇಹ ನೇತ್ರ ತಜ್ಞೆ, ಮನೋವೈದ್ಯೆ, ಸೈಬರ್ ಪೊಲೀಸ್ ಅಧಿಕಾರಿ, ಆನ್ಲೈನ್ ವಂಚನೆಗಳ ಬಗ್ಗೆ ತಿಳಿಸುವವರು, ಬ್ಯಾಂಕ್ ಮ್ಯಾನೇಜರ್ ಸೋಮಶೇಖರ್, ಗಂಭೀರ ವ್ಯಕ್ತಿತ್ವವುಳ್ಳ ವ್ಯಕ್ತಿ. ಓಕೆ ಸ್ನೇಹಿತರೆ, ಈಗ ನಾಟಕ ಶುರು ಮಾಡೋಣ. ಎಲ್ಲರೂ ಎಚ್ಚರವಾಗಿದ್ದಾರೆ ಅಂತ ಗೊತ್ತಾಯ್ತು. ಈ ನಾಟಕದಲ್ಲಿ ಮುಖ್ಯವಾದ ಪಾತ್ರ ಇದು ಮೊಬೈಲ್ ಪಾತ್ರ. ನೋಡಿ ಗೈಸ್, ನಮ್ಮ ವ್ಲಾಗಲ್ಲಿ ಯಾರು ಬಂದಿದ್ದಾರೆ ಇವತ್ತು. ನಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ಅದಾದ್ರೂ ಗೊತ್ತಾ ನಿಮಗೆ? ಏನು ಹಾಯ್ ಹೇಳು ಬ್ಲಾಗ್ಗೆ. ಇದೊಂದು ಸರಿಯಾಗಿ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಅಳ್ಬೇಡ ಬಿಡು. ಏನೇನಿಂದ ಅದೇ ಬರೋದು ಇವಾಗ. ಮಾ ಹೆಂಗನ್ನಿಸ್ತು ಊಟ? ಪ್ರೋಗ್ರಾಮ್ಸ್ ಎಲ್ಲ ಹೆಂಗನ್ನಿಸ್ತು? ಅರಳಿಗೂಡಿಗೆ ಅಂತ ನನಗೆ ಹಾಂ, ಈಗ 2 ಇಯರ್ಸಿಂದ ನಾವು PMC ಕನ್ನಡದಿಂದ ಸ್ವಲ್ಪ ಎಲ್ಲೂ ಕಾಣಿಸ್ಕೊತಾ ಇರಲಿಲ್ಲ ನಮ್ಮ ಜ್ಞಾನ ಒಂದು ಪ್ರೋಗ್ರಾಮ್ಗೆ. ಸೊ ಇವತ್ತು ಮತ್ತೆ ಆ ಗೂಡಿಗೆ ಸೇರ್ಕೊಂಡಿದ್ದೀವಿ. ನನಗೆ ಆ ಎಮೋಷ್ನಲ್ ತಡ್ಕೊಳಕ್ಕಾಗಲಿಲ್ಲ, ಹತ್ಬಿಟ್ಟೆ ನಾನು. ಅಷ್ಟು ಖುಷಿ ಆಗ್ತಾ ಇದೆ ಇವತ್ತಿನ ಈ ಪ್ರೋಗ್ರಾಮ್ ಅಟೆಂಡ್ ಮಾಡಿರೋದು. ಥ್ಯಾಂಕ್ ಯು ಪತ್ರಿಕೆ, ಥ್ಯಾಂಕ್ ಯು. ಪಪ್ಪ ಹೆಂಗನ್ನಿಸ್ತಿದೆ ವಾಪಸ್ ಬ್ಯಾಕ್ ಟು ಫಾರ್ಮ್? ಮತ್ತೆ ವಾಪಸ್ ಕುಟುಂಬ ಸೇರಿದ ಒಂದು ಅನುಭವ. ಥ್ಯಾಂಕ್ ಯು ಪತ್ರಿ ಸರ್, ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್, ಇವರೇ ಪತ್ರಿ ಸರ್. ಸೊ ಆ್ಯಕ್ಚುಲಿ ನಮ್ಮ ಪಪ್ಪ ಮತ್ತು ಅಮ್ಮ 2 ಇಯರ್ಸಿಂದ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಒಂದು ರ್ಯಾಲಿ, ಒಂದು ಏನೇ ಆಗಿರ್ಬೋದು, ಪ್ರೋಗ್ರಾಮ್ಸ್, ಈ ಥರ ಯಾವುದ್ರಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಇವತ್ತೇ 2 ಇಯರ್ಸ್ ಆದಮೇಲೆ, ಬುಧ ಪೂರ್ಣಿಮಾ ಪ್ರೋಗ್ರಾಮ್ ಆದಮೇಲೆ ಇವತ್ತೇ ವಾಪಸ್ ಮರಳಿಗೂಡಿಗೆ ಅನ್ನೋ ಥರ ಬಂದಿರೋದು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಎಸ್ ಗೈಸ್ ನೋಡ್ರಿ, ಒಬ್ಬ ಅಣ್ಣ ಇದ್ದ, ಸಿಂಹ ಅಣ್ಣ ಅಂತ. ಅವ್ರದ್ದು ರೀಸೆಂಟಾಗಿ ಮದುವೆ ಆಯಿತು. ಸೊ ಇವನು ಪಾರ್ಟಿ ಬೇಕು ಅಂತ ಇವನು ಅವ್ರನ್ನ ಕರ್ಕೊಂಡು ಐಸ್ ಕ್ರೀಮ್ ತಿನ್ನೋಕ್ಕೆ ಕರ್ಕೊಂಡೋಗಿದ್ದ. ಎಲ್ಲೆಲ್ಲೋ ಹೋಗ್ಬಿಟ್ಟಿದ್ದಾರೆ. ಇಲ್ಲ ಗೈಸ್, ಕರೆಕ್ಟ್ ರೂಟಿಗೆ ಕರ್ಕೊಂಡೋಗಿದ್ದೀನಿ ಗೈಸ್. ನಾನು ಅಣ್ಣ ಡಬಲ್ ಸೈಕ್ ಮಾಡ್ತಾ ಇದ್ದಾರೆ ಗೈಸ್. ಸೈಕ್ ಮಾಡ್ತಾ ಇದ್ದಾರೆ. ಟಯರ್ಡಾಗಿ ಹೋಗಿದೆ ಅವ್ರಿಗೆ. ವಿಡಿಯೋಕ್ಕೆ ಆಯಿತು, ವಿಡಿಯೋದಲ್ಲಿ ಬರೋಕ್ಕೂ ಇಷ್ಟ ಇಲ್ಲ. ನೋಡಿ ಅವ್ರು ಏನೋ ನೋಡ್ತಾ ಇದ್ದಾರಲ್ಲ ಕೆಳಗಡೆ, ಅದನ್ನ ತೊಗೊಂಡು ನಂಗೆ ಹೊಡಿತಾರಂತೆ. ಖತಮ್. ಸೊ ಫ್ರೆಂಡ್ಸ್, ನಾವು ಇವಾಗ ಹೋಗಿದ್ದ ಪ್ರೋಗ್ರಾಮ್ ಇದೆಯಲ್ಲ, ಧ್ಯಾನ ಜಾತ್ರೆ ಅಂತ. ಧ್ಯಾನ ಜಾತ್ರೆ ಅಂದರೆ ಇಟ್ ಈಸ್ ಲೈಕ್ ಸ್ಪಿರಿಚುವಲ್ ಗ್ರೂಪ್ ಕನೆಕ್ಷನ್ ಒಂಥರ ಹೀಗೆ. ಸೊ ತುಂಬ ಅಂದರೆ ತುಂಬ ಜನ ಬಂದಿದ್ದರು. ನೀವೆಲ್ಲ ವೀಡಿಯೋಸಲ್ಲಿ ನೋಡಿರ್ತೀರಲ್ಲ, ಮುಂಚೆ ಹಾಕಿದ ಕ್ಲಿಪ್ಸಲ್ಲೆಲ್ಲ. ಸೊ ತುಂಬ ಜನ ಬಂದಿದ್ದರು. ತುಂಬ ಪ್ರೋಗ್ರಾಮ್ಸ್ ಇತ್ತು, ಡ್ಯಾನ್ಸ್ ಇತ್ತು, ಮ್ಯೂಸಿಕ್ ಇತ್ತು, ಸ್ಕಿಟ್ ಇತ್ತು, ಮೆಡಿಟೇಷನ್ ಇತ್ತು, ಈ ಥರ ಸುಮಾರು ಪ್ರೋಗ್ರಾಮ್ಸ್ ಇತ್ತು. ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ಬಿಕಾಸ್ ಇವತ್ತು ಅಮ್ಮ ಮತ್ತು ಪಪ್ಪಂಗೆ ಸ್ವಲ್ಪ ಕೆಲಸ ಇತ್ತು ಅಂತ. ಸೊ ಲೇಟಾಗಿ ಹೋಗಿದ್ರಿಂದ ಅಷ್ಟೊಂದು ನಾವು ಲೈಕ್ ನೋಡ್ಲಿಕ್ಕೆ ಆಗಲಿಲ್ಲ. ಬಟ್ ಮ್ಯೂಸಿಕ್ ನೋಡಿದ್ವಿ, ಸ್ಕಿಟ್ ನೋಡಿದ್ವಿ, ಒಂದು
ಮೊಬೈಲ್ ಡಿಟಾಕ್ಸೇಷನ್ ಬಗ್ಗೆ ಒಂದು ಸ್ಕಿಟ್ ಮಾಡಿದರು. ತುಂಬ ಚೆನ್ನಾಗಿತ್ತು ಆ ಸ್ಕಿಟ್ಟು. ಸೊ ದಿಸ್ ವಾಸ್ ಆಲ್ ಅಬೌಟ್ ಧ್ಯಾನ ಜಾತ್ರೆ. ಆ್ಯಂಡ್ ಅಪ್ಪ ಅಮ್ಮಂಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ಅವರು 2 ವರ್ಷದಿಂದ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಎಸ್ಪೆಷಲಿ ಈ PSSM ಇದರಲ್ಲಿ ಅಥವಾ ಈ ಥರ ಇದರಲ್ಲಿ ಪ್ರೋಗ್ರಾಮ್ಸಲ್ಲೆಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ಸೊ ಅವರಿಗಂತೂ ಒಂಥರ ವಾಪಸ್ ಬ್ಯಾಕ್ ಟು ಫ್ಯಾಮಿಲಿ, ಮರಳಿ ಗೂಡಿಗೆ ಅಂತಾರಲ್ಲ, ಸೊ ಹಂಗೆ ಫೀಲ್ ಆಯಿತು. ದೇ ವರ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ಟು. ಸೊ ನನ್ನ ಪೈಮಾ ಫ್ರೆಂಡ್ಸ್ನೆಲ್ಲ ಮೀಟ್ ಆದೆ. ತುಂಬ ಜನ ಬಂದಿರಲಿಲ್ಲ, 1-2-3 ಜನ ಬಂದಿತ್ತು. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿದೆ. ಇಟ್ ವಾಸ್ ವೆರಿ ಗುಡ್. ಐ ಎಂಜಾಯ್ಡ್ ಅ ಲಾಟ್ ಆ್ಯಂಡ್ ಅಷ್ಟೇ. ಹ್ಯಾಪಿ ಫಾರ್ ಎವ್ರಿಥಿಂಗ್ ಹ್ಯಾಪನಿಂಗ್ ಇನ್ ಮೈ ಲೈಫ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಎವ್ರಿಬಡಿ ಹೂ ಆರ್ ದೇರ್ ಇನ್ ಮೈ ಲೈಫ್ ಆ್ಯಂಡ್ ಯಾರ್ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಗೈಸ್, ಇವತ್ತಿನ ವ್ಲಾಗ್ ಹೀಗಿತ್ತು. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೂ ಯಾವ ಥರ ಕಂಟೆಂಟ್ಸ್ ಬೇಕು ಅಂತ ಕಮೆಂಟ್ ಹಾಕ್ತಾ ಇರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಐ ಲವ್ ಯು ಆಲ್. ಬಾಯ್ ಬಾಯ್.